ಕಂತಗಿರಿ 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 80 ವರ್ಷ, 50 ವರ್ಷ, 40 ವರ್ಷ, 35 ವರ್ಷ ಅದಿರಿ. ಹೆಂಗೆ ಹೋದುವೋ ಗೊತ್ತಿಲ್ಲ. ಮನುಷ್ಯಾಗ ಊಟ ಮತ್ತು ಊಟ ಮತ್ತು ನಿದ್ದೆ ಇತ್ತಪ್ಪ ಅಂದ್ರೆ ದಿವ್ಸ ಹೋಗಿದ್ದೇ ಗೊತ್ತಾಗುದಿಲ್ಲ. ಹಂಗೆ ಹೋಗ್ತಾವ ಖಬರೇ ಇಲ್ಲ ಜನ್ಮಕ್ಕೆ. ಹೌದಲ್ಲ, ಖಬರೇ ಇಲ್ಲ ನಿಮಗೆ. ಹಿಂಗ ಬಂದಿರಿ. ಮುದುಕಾದ್ರೆ ಒಂದು ದಿವಸ ರೋಗಿಷ್ಟ ಆಗ್ಬಿಡ್ತೀರಿ. ಕೈ ಎತ್ತಕ್ಕಾಗೋದಿಲ್ಲ, ಕಾಲು ಎತ್ತಕ್ಕಾಗೋದಿಲ್ಲ. ಮಂದಿ ಬಂದು ನಿಮಗೆ ಆರೈಕೆ ಮಾಡಕ್ಕೆ ಬರ್ತಾರ. ಅವಾಗ ಕಣ್ಣ ನೀರು ಬರ್ತಾವ. ಹೆಂಗಿದ್ಯಾ, ಹೆಂಗಾದ್ಯಾ? ಯಾವಾಗ ನಿಮ್ಮ ಆರೋಗ್ಯದ ಬೆಲೆ ನಿಮ್ಗೆ ಗೊತ್ತಾಗತ್ತಪ್ಪ ಅಂದ್ರೆ ನೀವು ಅಡ್ಡಾಡ್ಲಕ್ಕೆ ಬರ್ದಾಡ್ದಂಗೆ ಆಗ್ಬೇಕು. ಅವಾಗ ನಿಮಗೆ ಆರೋಗ್ಯದ ಬೆಲೆ ಗೊತ್ತಾಗ್ತದೆ. ನಿಮಗೆ ಲಕ್ಪ ಹೊಡಿಬೇಕು, ಕ್ಯಾನ್ಸರ್ ಆಗ್ಬೇಕು, ಅವಾಗ ಗೊತ್ತಾಗತ್ತ ಆರೋಗ್ಯದ ಬೆಲೆ ಏನು ಅಂತ ತಿಳ್ಕೊಂಡು. ಕಣ್ಣು ಅದಾವ, ಕಣ್ಣಿನ ಬೆಲೆ ಗೊತ್ತಾಗುವುದಿಲ್ಲ. ಕಣ್ಣು ಕಾಣದಂಗೆ ಆಗಬೇಕು, ಕಣ್ಣಿನ ಬೆಲೆ ಗೊತ್ತಾಗ್ತದೆ. ಹಿಂಗ ಅದಿರಿ, ಗಂಟಾಗಿ ನೀರೇ ಹಿಡಿವಲ್ದು. ಅವಾಗ ಗೊತ್ತಾಗತ್ತ ನೀರಂದ್ರೆ ಏನು ಅನ್ನೋದು. ಹಿಂಗ ಅದಿರಿ, ಗಂಟಲ ಹಸಿ ಚಪಾತಿಗೆ ಬಿದ್ದು ಹಿಡಿಬಾರ್ದು. ಅವಾಗ ಗೊತ್ತಾಗತ್ತ ಹಸಿವು ಏನು ಅನ್ನೋದು. ನಿಮ್ಗೆ ಗೊತ್ತಿರಲಿ. ಆದ್ರೆ ನಾ ಹೇಳಿದ್ ನಿಮ್ಗೆ ಏನು ನಾಟೋದೇ ಇಲ್ಲ. ಯಾಕಂದ್ರೆ ಈಗ ಆರಾಮದಿರಲ್ಲ, ನಿಮಗೇನು ಅನಿಸೇ ಇಲ್ಲಲ್ಲ. ಅದು ಆಗ್ಬೇಕು ನಿಮಗೆ. ಆದಾಗನ ನಿಮಗೆ ಅನುಭವ ಬರ್ತದ, ಆದಾಗನ ಎಚ್ಚರ ಆಗ್ತದ. ಮತ್ತೊಬ್ಬರು ನೋಡಿದ್ರು ಕೂಡ ಮತ್ತೊಬ್ಬರ ಅನುಭವದ ಆಧಾರದ ಮೇಲೆ ನೀವೆಂದೂ ಸುಧಾರಿಸೋರಲ್ಲ. ಮತ್ತೆ ಎಷ್ಟು ಮಂದಿ ನೋಡಿಲ್ಲ ಹೊಡೆದವ್ರನ್ನ? ಇಲ್ಲ ಎಷ್ಟು ಮಂದಿ ಅಡ್ಡಾಡಕ್ಕೆ ಬರುದಿಲ್ಲ, ಹೊತ್ಕೊಂಡ್ಬರ್ತಾರೆ. ಇಲ್ಲೇ ಪುಣ್ಯಕ್ಕೆ ಕಮ್ಮಿ ಆಗುತ್ತಾ ನಡ್ಕೊಂತ ಹೋಗ್ತಾರ. ಆ ಮಾತು ಬೇರೆ. ಎಷ್ಟು ಮಂದಿ ನೋಡಿಲ್ಲ ನಿಮ್ಮ ಪೈಕಿ ನಿಮ್ಮವ್ರನ್ನ, ಪರಿಚಿತರನ್ನ? ಇದ್ದಕ್ಕಿದ್ದಂತ ಲಕ್ಕ ಹೊಡಿತಾವಂಗ. ಹೌದಾ? ದವಾಖಾನೆ ಹಾಕಿರ್ತಾರ. ನಿಮಗೊಂದು ಇದು ಅದ, ಏನು ಮಾತಾಡ್ಸ್ಕೋಬೇಕಂತೇಳಿ. ಹೌದಾ? ಹೊಕ್ಕಿರಿ ಬ್ರೆಡ್ಡು ಬಿಸ್ಕಿಟ್ ತೊಗೊಂಡು ಆ ಮಕ್ಕಳತನ ಹೆಂಗಾಗದೆ ಕೊಯ್ಯ ತಗೊಳ್ದ ಯಾವಾಗ ಬಂದ್ರಿ ಅಂತಾರ. ಇವಾಗ ಬಂದ್ರಿ ಅಂತಾರ. ಮಾತಾಡಕ್ಕೆ ಬರುದಿಲ್ಲ. ಆ ಹೊತ್ನ್ಯಾಗ ಹೆಂಗಿದ್ದ ಮನುಷ್ಯ ಹೆಂಗಾದ? ನನಗೂ ಒಂದು ದಿವಸ ಬಹುಶಃ ಇಂಥ ಕಾಲ ಬರ್ಬೋದೇನು ಅಂತ ಒಂದು ತಿಗೋರಿ. ಎಚ್ಚರಾಗ್ರಿ. ಸರಿಯಾಗಿ ಊಟ ಮಾಡಕ್ಕೆ ಕಲೀರಿ, ಸರಿಯಾಗಿ ನೀರು ಕುಡಿಯೋಕೆ ಕಲೀರಿ, ಸರಿಯಾಗಿ ನಿದ್ದೆ ಮಾಡಕ್ಕೆ ಕಲೀರಿ. ಕತ್ತಿ ದೊಡ್ಡದೊಂದು ದುಡಿದು ನಿದ್ದಿಲ್ಲ, ಊಟ ಇಲ್ಲ, ಊಟಕ್ಕೆ ಬೆಲೆ ಕೊಡೋದಿಲ್ಲ. ಹಂಗೆ ದುಡಿತೀರಿ. ನಾಳೆ ಮಕ್ಕಳಿಗೆ ಮಾಡಿಡ್ತೀರಿ. ಆ ಮಕ್ಕಳು ನಿಮ್ಗೇನು ಮಾಡೋದಿಲ್ಲ. ಲಕ್ಕ ಹೊಡೆದಾಗ ಕಾತಿ ದುಡ್ದಂಗೆ ದುಡಿದ್ರಿ, ನಿದ್ದೆಗೆಟ್ಟು ದುಡಿದ್ರಿ, ಊಟ ಬಿಟ್ಟು ದುಡಿದ್ರಿ. ಏನು ಮಾಡಿದ್ರಿ? ಏನು ಬಂತು? ಅದು ಯಾರು ಇಲ್ಲ. ಯಾರು ಬರೋದು ನಿಮ್ಮ ಹತ್ರ? ನಿಮ್ಮ ಹಣೆ ಬರ, ನಿಮ್ಮ ಕರ್ಮ ಅನುಭವಿಸ್ರ ಅಷ್ಟೇ. ಹಿಂಗೆ ಅನುಭವಿಸ್ಬೇಕಾಗಿತ್ತೇನು? ಎಚ್ಚರ ಆಗಲಿಲ್ಲೇನು? ಯಾಕೆ ಗೌರ್ಮೆಂಟ್ನವ್ರು 8 ತಾಸು ದುಡಿದು ಮಾಡ್ಯಾರ? ನೀವು 20 ತಾಸು ದುಡಿದ್ರಿ ಮಕ್ಕಳ ಸಲುವಾಗಿ. ಇನ್ನೂ ದುಡಿಬೇಕು. ಯಾಕಂದ್ರೆ ಮಕ್ಕಳು ಇಂಜಿನಿಯರಿಂಗ್ ಮಾಡಬೇಕು, ಮಕ್ಕಳು ಡಾಕ್ಟರ್ಗೆ ಮಾಡಬೇಕು, ಮಗಳನ್ನ ಚಲೋ ಮನೆಗೆ ಕೊಡಬೇಕು. ಇನ್ನೂ ದುಡಿದ್ರಿ. ರೊಕ್ಕ ಬೇಕಲ್ಲ. ನೀವು ಮಧ್ಯಮ ಕುಟುಂಬದವರು. ಬರೋ ಪಗಾರ, ಬರೋ ಹಣ ಸಾಲ್ತಿದ್ದಿಲ್ಲ. ದುಡಿದ್ರಿ. ನೀವು ಕತ್ತೆ ದುಡಿಯೋದನ್ನು ಯಾರು ನೋಡಲಿಲ್ಲ. ಸ್ವತಃ ಹೆಂಡತಿ ನೋಡಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಹೆಂಡತಿ ಮುಂದೆ ಸುಳ್ಳು ಹಿಡಿದ್ರಿ, ಊಟ ಮಾಡಿ ಅಳಂದ್ರಿ, ಹಸಿವಿನಿಂದ ಬಯಲಿದ್ರಿ. ನಿಮ್ಮ ಉದ್ದೇಶ ಒಂದೇ ಇತ್ತು, ನನ್ನ ಮಕ್ಕಳು ನನ್ನಂಗೆ ಆಗಬಾರ್ದು. ನಾ ಎಷ್ಟು ಡೇಕಿನಿ, ಎಷ್ಟು ದುಡ್ದಿನಿ, ಎಷ್ಟು ನೋವು ಪಟ್ಟಿನಿ, ನನ್ನ ಮಕ್ಕಳು ನನ್ನಂಗೆ ಆಗಬಾರ್ದು. ದೊಡ್ಡ ತಪ್ಪು ಮಾಡೋದು ಎಲ್ಲ ತಂದೆ ತಾಯಿಯರು ದೊಡ್ಡ ತಪ್ಪು ಮಾಡೋದು ಇದೇ. ಗುತ್ತಿಗೆ ಹಿಡಿದಿರಿ ನಿಮ್ಮ ಮಕ್ಕಳನ್ನ ರಾಜ್ಕುಮಾರ್ ಮಾಡ್ಬೇಕಂತ ಗುತ್ತಿಗೆ ಹಿಡಿದಿರಿ. ಅವ್ರಿಗೂ ದುಡ್ಯಾಕೆ ಬಿಡ್ರಿ. ರೊಕ್ಕದ ಬೆಲೆ ಗೊತ್ತಾಗ್ರಿ ಆ ಮಕ್ಕಳಿಗೆ. ಅವನವನು ರೊಕ್ಕದ ಬೆಲೆ ಗೊತ್ತಾಡೋದಕ್ಕೆ ಬೆಳೆಸಿದ್ರಿ. ಈಗ ನೀವು 10 ರೂಪಾಯಿ ಖರ್ಚು ಮಾಡೋಕೆ ಹಿಂದ್ಮುಂದೆ ನೋಡ್ತಿದ್ರಿ, 1000 ಖರ್ಚು ಮಾಡ್ತಾರೆ ಅವರು. ಯಾಕಂದ್ರೆ ಅನಾಯಾಸ ಬಂತಿದ್ದಲ್ಲ.
ಮೈ ಉರಿತೈತಿ ನಿಮಗೆ. ಹೇಳಕ್ಕೆ ಹೋಗ್ರಿ ನಾಟೋದಿಲ್ಲ. ಇದಕ್ಕೆ ಕಾರಣೀಕರ್ತರು ಯಾರು? ಮಾಯಾ, ಮಮಕಾರ, ನನ್ನ ಮಕ್ಕಳು. ನೀವು ಹೊರಕ್ಕೆ ಅಂಗಿ ಹಾಕೊಂಡ್ರಿ, ಅವ್ರಿಗೆ 1000 ರೂಪಾಯಿ ಜಡ್ಡಿ ಕೊಡಿಸಿದ್ರಿ. ನೀವು ಹೊರಗೆ ಚಪ್ಪಲಿ ಹಾಕೊಂಡು ಅಡ್ಡಾಡ್ತೀರಿ, 7,000 ರೂಪಾಯಿ ಚಪ್ಪಲಿ ಕೊಡಿಸಿರಿ ಮಕ್ಕಳಿಗೆ. ಬಂತೀರು ಅನುಭವಿಸ್ರಿ ಈಗ. ಮಕ್ಕಳು ಆರಾಮದಾರ, ಮಕ್ಕಳು ಇಂಜಿನಿಯರ್ ಆಗ್ಯಾರ, ಮಕ್ಕಳು ಡಾಕ್ಟರ್ ಆಗ್ಯಾರ. ನಿಮ್ಮ ಫೋನ್ ಎತ್ತಿಸೋದಿಲ್ಲ ಅವರು. ಅಪ್ಪ ಸಂಜೆ ನೋಡು 9 ಗಂಟೆಗೆ ಮಾಡಪ್ಪ. ಅವಾಗ ಕರಳು ಕಸಕ್ಕಂತೈತಿ. ನಿಮ್ಮ ಮಕ್ಕಳನ್ನು, ಹೆಣ್ಮಕ್ಳನ್ನಂತೂ ಹಿಂಗೆ ಸಾಕಿದಿರಿ, ರಾಜಕುಮಾರಿ ಟೈಪ್ ಸಾಕಿದ್ರಿ. ಇನ್ನೇನು ಚಂದ ಮನೆಗೆ ಕೊಡಬೇಕು ಅಂತ ಕನಸು ಕಾಣ್ತಿದ್ರಿ. ಆಕೆ ನೀವೇನು ಲಗ್ನ ಮಾಡೋದು ಬೇಡಪ್ಪ ಅಪ್ಪ, ನಾವು ಮುಸುಲ್ ಮಾಡೋ ಹುಡುಗನ್ನ ಈ ಗಾಳಿ ಮಾಡ್ಕೊಂಡಿ ನಂತರ ಹೊಯ್ಕೋರಿ ನಿಂತ್ಕೊಂಡು ಲಾಭ ಹೊಯ್ಕೋತಾರ. ಅದೇ ಬಂದು ಕೇಸ್ ಇಲ್ಲ, ಅಳತಾವ್ ಕೂತ್ಕೊಂಡು ಲಬೋ ಅಂತಾರ. ಏನು ಮಾಡ್ಲಿಕ್ಕೆ ಶಕ್ಯದ? ಕಣ್ಣಿಗೆ ನಿಮ್ಮ ಮಕ್ಕಳೇ ಅವನು ಮದುವೆ ಆಗ್ಬೇಡನ್ರಿ, ನಾನು ನಿನ್ನ ಬಿಡ್ತೀನಿ. ಹಡೆದು ಸಾಕಿ ಸಲಹಿ ನಿಮ್ಮ ತುತ್ತು ಬಾಯಿಗನ್ನು ತೆಗೆದು ಆಕಿನ ಬಾಯಿಗೆ ಇಡ್ತೀರಿ. ಇಂಥ ಮಕ್ಕಳು ನಿನ್ನ ಬಿಡ್ತೀನಿ, ಅವನು ಬಿಡುತ್ತಿಲ್ಲ ಅಂತಾರೆ. ನಿನ್ನೆ ಮೊನ್ನೆ ಅವನು ಲವ್ ಆದ ಹುಡುಗನ್ನ. ಅವಾಗ ಏನು ಅನಿಸ್ತದೆ ನಿಮ್ಗೆ? ಎಷ್ಟು ಜ್ವಾಕ್ ಮಾಡಿದ್ರೆ ಅವ್ರನ್ನ ಕಣ್ಣೀರು ಕುಡ್ ತಿಂದೆ ನೀವು. ಅವ್ರ ಮಯಾಗ್ರ ಮಿಲ್ದಾಗ ನಿದ್ದಿಗಟ್ಟು ಕಾಯ್ದಿರಿ ನಾವು ದವಾಖಾನೆ ಮುಂದೆ. ಅವ್ರಿಗೇನು ಗೊತ್ತದ? ಅದು ನಿನ್ನ ಬಿಡ್ತೇನೆ ಅವ್ವ, ನಾನು ಅವನು ಬಿಡ್ಲಾರೆ. ನಿನ್ನೆ ಮೊನ್ನೆ 4 ದಿವಸ ಆಗಿತ್ತಲ್ಲ ಅವು ಹಾಗೆ. ಅವಾಗ ಗೊತ್ತಾಗತ್ತೆ ನಿಮಗೆ. ಅಯ್ಯೋ ದೇವ್ರ ಅಂತೀರಿ. ಅದು ಏನಂದ್ರೆ ಏನು ಪ್ರಯೋಜನ? ತಪ್ಪಿದ್ರೆ ನೀವು ಎಲ್ಲರೂ ತಪ್ಪುತ್ತೀರಿ. ನನ್ನ ಮಕ್ಕಳಿಗೆ ನೋವು ಆಗಬಾರ್ದು ಅಂದ್ರಿ ನೀವು ನೋವು ಪಡಕತ್ತೀರಿ. ನೀವು ಅವರಿಗಾಗಿ ನೋವು ಪಟ್ಕೊಂಡು ಬಂದ್ರಿ. ನಿಮಗೆ ರೂಢಿ ಆಗ್ಯದ. ನಿಮಗೆ ನೋವು ಪಟ್ಟು ರೂಢಿ ಆಗ್ಯದ. ಚೈನಿ ಹೊಡೆದು ಅವ್ರಿಗೆ ರೂಢಿ ಆಗ್ಯದ ಅಲ್ಲ? ಅವ್ರಿಗೆ ಚೈನಿ ಹೊಡೆದು ರೂಢಿ ಆಗ್ಯದ. ಇನ್ನೂ ಒಂದು ತಪ್ಪು ತಂದೆ ತಾಯಿಯವರು ಮಾಡ್ತಾರೆ. ಒಂದು ಕುಟುಂಬ, ಗಂಡ ಸತ್ತ, 2 ಹೆಣ್ಮಕ್ಳು. ಆ 2 ಹೆಣ್ಮಕ್ಳು ಕರ್ಕೊಂಡು ವಿಧವೆ ಈ ಹೆಣ್ಣು ಬಹಳ ಕಷ್ಟಪಡ್ತಾಳ. ಏನೋ ಯಾವ ಜನ್ಮದ ಇದನ್ನೋ ಕರ್ಮವೋ ಧರ್ಮವೋ ಏನೋ ಯಾರೋ ಒಬ್ರಿಗೆ ಇವ್ರ ಬದುಕಿನಾಗ ಮತ್ತೊಬ್ಬರು ಬರ್ತಾರೆ. ವಿಧವೆ ಹೆಣ್ಣೆ ಅವಾಗ ಅವ್ರು ಕೂಡ ಅಫೇರ್ ಶುರು ಆಗತ್ತ. ಇಲ್ಲಿ ಮಕ್ಕಳು ದೊಡ್ಡವಾಗ ಹಿರಿಯ ಮಗಳು ಮತ್ತೆ ಲವ್ನ ಬೀಳ್ತಾಳ. ಅವರಿಬ್ಬರು ಬರ್ತಾರ. ಅವ್ವ ಮಗಳು ನನ್ನ ಕಡೆ ಬರ್ತಾರ. ಗುರುಜಿ, ನನ್ನ ಮಗಳಿಗೆ ಬುದ್ಧಿ ಹೇಳ್ರಿ, ನೀವು ಮದುವೆ ಹಾಕೇನಂತಾಳ. ನಮ್ಮ ಅಣ್ಣನ ಮಗ ಒಬ್ಬದನ ಇಂಜಿನಿಯರ್ ಅದನ, ಫಾರಿನ್ಕ್ ಅದನ, ಮಾಡ್ಕೊ ಒಲ್ಲೆ ಅಂತಾಳ್ರಿ ಗುರುಜಿ. ಅವ ಅವನೋ ಲೋಕೋ ಶೆಟ್ನ್ಯಾಗ ರಿಲೇದಾಗ ದುಡಿತಾನ, ಅಂಥವ್ನು ಮದುವೆ ಆಗ್ಬೇಕಂತಾರೆ ಗುರುಜಿ. ನನಗೆ ಎಷ್ಟು ತಾಪಾಗುತ್ತೆ ಗುರುಜಿ. ನೀವು ಹೊರಗೆ ಹೋಗು, ಆಕಿನ ಮಾತಾಡಿಸ್ತೀನಂತ ಕೇಳಿದೆ. ಗುರುಜಿ, ನಿಮ್ಗೆ ಗೊತ್ತಿರಲಿ, ನಮ್ಮವ್ವ ಮತ್ತೊಬ್ಬನ ಕೂಡ ಅದಾಳ, ಲವ್ ಮಾಡಕ್ಕೆ ಹತ್ತಾಳ. ಈ ವಯಸ್ಸಿನಾಗ ಸಹಿತ ನನಗೆ ಮಾಡಬೇಡ ಅಂತಾಳ. ಟಿಕನಾಸಿ ಏನಾಯ್ತು? ಅಕ್ಕಿ ಬಂದ್ಲು. ಯಾಕವ್ವ ಹಿಂಗಂತಾಳ? ಗಾಯ್ ಅಂತಳ ಹತ್ತಿದ್ಲು. ಗುರುಜಿ, ಒಂದೇ ಒಂದು ತಪ್ಪು ಮಾಡಿದೆ ಬದುಕಿನೊಳಗೆ. ಗಂಡ ಸಣ್ಣ ವಯಸ್ಸಿನ ಸತ್ತು ಬಿಟ್ಟ, ಏನೋ ಜಾರಿ ಬಿಟ್ಟೆ. ಈ ನನ್ನ ಮಗಳು ಇದನ್ನ ಹಿಡ್ಕೊಂಡು ಕುಂತಾಳ್ರಿ ಗುರುಜಿ. ಆಕಿಗೆ ಬುದ್ಧಿ ಹೇಳಾರ್ದಕ್ಕೆ ನನಗೆ ಗೊತ್ತದ ನಾ ತಪ್ಪಿದ್ದೀನಿ. ನಾ ಬುದ್ಧಿ ಹೇಳಾರ್ದಕ್ಕೆ ನಿಮ್ಮ ಕಡೆಯಿಂದ ಹೇಳಬೇಕಂತ ಕರ್ಕೊಂಬಂದ್ರಿ ಗುರುಜಿ. ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ನಿಮಗೆ ಮಾಡಲಾಗದನ್ನ ಬುದ್ಧಿ ಹೇಳಕತ್ತೀರಿ. ನೀವು ತಪ್ಪಿದ್ರಿ, ಮತ್ತೆ ಅವ್ರು ಮುಗೀತು, ಹಣೆ ಬರ. ನೀವೇ ತಪ್ಪಿದ್ರಿ, ನಿಮಗೆ ಅವರಿಗೆ ಬುದ್ಧಿ ಹೇಳೋ ಅಧಿಕಾರ ಕಳ್ಕೊಂಡ್ಬಿಟ್ರಿ.
ಅಪ್ಪ ಇವ ಅದಾನ, ದಿನ 5 ಪ್ಯಾಕ್ ಸಿಗರೇಟ್ ಸೇರ್ತಾನ, ಮಗನ ಕಡೆ ತರಿಸುವಂತಾನ. ಹೆಂಗೆ ಹಿಡ್ಕೊಂಡು ಸೇದಿದ್ದ ಅವ ಯಾಕೆ ಸೇರ್ತಾನ, ಅವ ಯಾಕೆ ಕುಡಿತಾನ ಅವಕ್ಕೆ ಗೊತ್ತದ. ಮನುಷ್ಯ ಯಾವನೋ ಬುದ್ಧಿಗೇಡಿ ಇರುವುದಿಲ್ಲ. ಮನುಷ್ಯ ಯಾಕೆ ಕುಡಿತಾನ, ಯಾಕೆ ಸೇರ್ತಾನಪ್ಪ ಅಂದ್ರೆ ಒಂದು ಕ್ಷಣ ತನಗಾದ ಒತ್ತಡವನ್ನು ಮರಿಲಿಕ್ಕೆ ಅವನು ಸೇರ್ತಾನ. ಯಾಕಂದ್ರೆ ಅವನಿಗೆ ಚಿಂತೆ, ಒತ್ತಡ ಬಾಳದು. ಅವನ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಕುಡಿದಾಗ ಒಂದು ನೆತ್ತಿಗೆ ಇರ್ತದ, ನೆತ್ತಿಗೇರಿ ಎಲ್ಲ ಮರೆತು ಬಿಡ್ತಾನ. ಅದು ಬೇಕಾಗಿತ್ತು ಅವಂಗ, ಆದ್ರೆ ಅವನಿಗೆ ಗೊತ್ತದ. ಆದ್ರೆ ಜಗತ್ತೆಲ್ಲ ಅವನು ಕುಡುಕ ಅಂತ ಹೆಸರಿಡ್ತದ. ಹೆಂಗದ ಜಗತ್ತು? ಅವ ಕುಡಿದದಕ್ಕೆ ಅವನಿಗೆ ಬುದ್ಧಿ ಇಲ್ಲ ಅಂತಲ್ಲ, ಕುಡಿತಾನ. ಯಾಕಂದ್ರೆ ಸಿಕ್ಕಾಬಿಟ್ಟ ಸಮಸ್ಯೆಗಳದಾವ. ರೊಕ್ಕ ಬರವಲ್ದು, ಹೆಂಡತಿ ಕಾಡ್ತಾಳ, ಬೇರೆಯವ್ರಿಗೆ ಕಾಡ್ತಾರ, ಆಫೀಸ್ನಾಗ ಹೋದ್ರೆ ಆಫೀಸ್ನಾಗ ಕಾಡ್ತಾರ, ಏನು ಮಾಡ್ಬೇಕು ಗೊತ್ತಾಗೋದು ಅವಂಗ. ಅವಾಗ ಸಣ್ಣಗ ಶುರು ಮಾಡ್ತಾನ, ಅವ ಚಲೋ ಅನಿಸ್ಬಿಡ್ತತ. ಅದ ನಶೆದಾಗ ಮೈ ಬಡ್ದು ಬಿಡ್ತಾನ. ಮತ್ತೆ ಮುಂಜಾನೆ ಹೇಳ್ತಾನ, ಮತ್ತೆ ಎದುರಿಸ್ಲಿಕ್ಕಾಗೋದಿಲ್ಲ, ಮತ್ತೆ ಕುಡಿತಾನ, ಮತ್ತೆ ಎದುರಿಸ್ಲಿಕ್ಕಾಗೋದಿಲ್ಲ, ಮತ್ತೆ ಕುಡಿತಾನ, ಹೋಗ್ತಾನ. ಇದನ್ನ ಮಕ್ಕಳು ನೋಡ್ತಾರ. ದಿನ ಕುಡಿದು ನೋಡ್ತಾರ ಅಪ್ಪನ್ನ, ದಿನ ಸಿಗರೇಟ್ ಸೇದನ್ನು ನೋಡ್ತಾರ. ಅವರು ಒಂದು ದಿವಸ ಅಪ್ಪ ಸೇದಿ ಬಿಟ್ಟು ಒಗೆದದ್ದನ್ನು ಸಣ್ಣಗೆ ಏನಾರ ಐತಿ ನಮ್ಮಪ್ಪ ಸೇತ್ತನಪ್ಪ ಅಂತಂದ್ರೆ ಏನು ಮಜಾ ಇರಬೇಕು ತಗೊಂತಾರ, ಜಗ್ಗುತ್ತಾರ. ಎಲ್ಲಿ ಮಜಾ ಐತಲ್ಲ ಅನ್ಸುತ್ತ, ಶುರು ಮಾಡ್ತಾರ. ತಾನು ಸೇದಿದ್ದನ್ನ ಮರ್ತು ಬಿಡ್ತಾನ ಅಪ್ಪ. ಮಕ್ಕಳು ಸೇದಾಗ ಶುರು ಆಗೈತಿ ಗೊತ್ತಾದ್ರೆ ಶಾಕ್ ಆಗುತ್ತೆ ಅವಂಗ. ಮತ್ತೆ ಬರ್ತಾರೆ ನಮ್ಮಂಥವ್ರ ಕಡೆಗೆ ಗುರುಗಳು. ನನ್ನ ಮಗ ಈಗ 9ನೇ ಅದಾನ ಗುರುಗಳು, 9ನೇ ದಿನ 2 ಪ್ಯಾಕ್ ಸಿಗರೇಟ್ ಸೇರ್ತಾನಂತ. ಅವರು ಗೆಳೆಯಾರು ಹೇಳಿದ್ರು, ನನಗೆ ಎದಿ ಮೇಲೆ ಕಲ್ಲು ಹೋದಂಗಾಗಿತ್ತು ಗುರುಗಳು. ಏನರ ಮಾಡಿ ಅವ್ನು ತಿನ್ನೋದು ಬಿಡಿಸ್ರಿ. ಕಿಮಾಮ್ ತಿಂತಾನ, ಗುಟ್ಕಾ ತಿಂತಾನ, ಸಿಗರೇಟ್ ಸೇರ್ತಾನ, ದಯವಿಟ್ಟು ಬಿಡಿಸ್ರಿ ಗುರುಗಳ ಅಂತ ಬರ್ತಾನ. ನೀ ಯಾಕೆ ಹೇಳಿ ಬರೋದು? ನಾ ಅಂತೀನಿ, ಇಲ್ಲ ಗುರುಗಳ, ನಾನಾ ದಿನ 9 ಪ್ಯಾಕ್ ಸಿಗರೇಟ್ ಸೇರ್ತೀನಿ, ನಾ ಹೆಂಗೆ ಹೇಳಿ ಅಂತ. ನಾವು ಹಿಂಗಾಗಿದ್ದು. ಅವರು ದಿನ 8 ತಾಸು ಇದನ್ನು ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಮಕ್ಕಳು ನೋಡ್ತಾರೆ, ನಮ್ಮ ಅಪ್ಪ ನೋಡ್ತಾರೆ ಅಂದ್ಕೊಂಡು. ಒಂದು ದಿವಸ ಅಪ್ಪ ಜಾಗ ಮಾಡಕ್ಕೆ ಹೋದಾಗ ಮೊಬೈಲ್ ಹಿಡಿತಾವ, ತೆಗಿತಾವ, ಮಜಾನಿಸಿ ಬಿಡ್ತತ. ಮುಂದೆ ಎಲ್ಲಿ ಮಟ್ಟ ಬರುತ್ತಪ್ಪ ಅಂದ್ರೆ ಮೊಬೈಲ್ ಬಿಟ್ಟು ಅಗಲಾಡೋದಿಲ್ಲ ಅವರು. ಮೊಬೈಲ್ ನೋಡಬೇಡಂದ್ರೆ ಅಪ್ಪನ್ನ ಕುತ್ತಿಗಿಸ್ತಾರೆ ಅವರು. ಹಂಗಾಗತ್ತೆ. ಇವ್ರು ಬಂದು ಹೇಳ್ತಾರೆ, ಗುರುಗಳ ನಮ್ಮ ಮಕ್ಕಳಿಗೆ ಮೊಬೈಲ್ ಚಟ ಬಿಡಿಸ್ರಿ ಅಂತ. ಸಾಧ್ಯವ? ಎಲ್ಲ ತಂದೆ ತಾಯಿ ಇದೇ ತಪ್ಪು ಮಾಡಕತ್ತೀರಿ. ಇದಕ್ಕೆ ಕರ್ಮ ಅನ್ನೋದು. ಇದಕ್ಕೇನಂತಾರ? ಕರ್ಮ. ನಿಮ್ಮ ಕರ್ಮ ನಿಮ್ಮನ್ನು ಕಾಡ್ತದ, ಗೊತ್ತಾ? ಅದಕ್ಕೆ ಹೆಂಗಿರ್ಬೇಕು? ಇನ್ನೂ ಕಾಲ ಮಿಂಚಿಲ್ಲ. ಮನೆಗೆ ಹೋಗ್ರಿ. ಇದೆಲ್ಲ ಬರ್ತದ, ಇವು ನೋವು ಬರೋದ, ಇದು ಬರ್ತೀರಿ, ಅದು ಬೇರೆ. ನಾ ಹೇಳೋದು ಲಕ್ಷ ಕೊಟ್ಟು ಕೇಳ್ರಿ ನೀವು. ನಿಮ್ಮ ಮನೆ ಸುಖ ಶಾಂತಿ ಬೇಕು, ಎಲ್ಲರೂ ಕೂಡ ಚಂದ ಇರಬೇಕು. ಈ ಬದುಕು ಅನ್ನೋದನ್ನ ಚಂದ ಇಟ್ಕೋಬೇಕು. ಬದುಕು ದೇವರು ಒಂದು ಬದುಕು ಕೊಟ್ಟಾನ. ಯಾವ ಜನ್ಮದ ಪುಣ್ಯನೋ ಏನೋ ಜೀವನ ಕೊಟ್ಟಾನ, ಸಾರ್ಥಕ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಕಿವಿ ತೆರೆದು ಕೇಳ್ರಿ. ಮನೆಗೆ ಹೋಗ್ರಿ. ನಿಮ್ಮ ಶೆಡು ಬಿಟ್ಟು ಬಿಡ್ರಿ. ಏಟು ದಿನದವ್ರದಿರಿ ನೀವು. ಹಿಂಗೆ ಎರ್ತಿಸ್ ಮಾಡೋರು ನೀವು. ಸಿಟ್ಟು ಸೆಳುವು. ನೀವು ಸತ್ತಾಗ ಅವ್ರ ಕಣ್ಣಾಗ ಒಂದು ಹನಿ ಕರೆ ನೀರು ಬರಬೇಕು. ಸುಮ್ಮನೆ ಮಂದಿ ಮುಂದೆ ಅಳಬೇಕಂತ ಅಳಬಾರ್ದು ಅವರು. ಹಂಗೆ ಬದುಕಿ ಹೋಗ್ರಿ ನೀವು. ಒಳಗ ನಿಮ್ಮ ಸಸ್ತ್ಯಾರು ಹೋತ್ ಪೀಡ ಅಂತ ಅನಿಸ್ಕೋಬ್ಯಾಡ್ರಿ. ಪ್ರೀತಿ ಕೊಡ್ರಿ, ಪ್ರೀತಿಯಿಂದ ಇರ್ರಿ. ಹೌದ್ರಿ, ನಾ ಪ್ರೀತಿ ಕೊಡ್ತೀನಿ ರೀ, ಅವ್ರು ನನಗೆ ದ್ವೇಷ ಮಾಡ್ತಾರಲ್ಲ, ಮಾಡಲಿ, ಅದು ಅವ್ರ ಕರ್ಮ, ಇದು ನಿಮ್ಮ ಕರ್ಮ. ಹಿಂಗೆ ಬದಲಿ ಆಗ್ಬೇಕು ನೀವು. ಇರ್ಲಿಕ್ಕಪ್ಪ ಅಂದ್ರೆ ಹಿಂಗೆ ಹೋಗ್ತೀರಿ ನೀವು. ಶಗಣ್ಯಾನ ಹುಳ ಟೈಪ್. ನೀವು
ಶಗಣ್ಯನ ಹುಳ. ಯಾರು ಕೂಡ ಮನಸ್ತಾಪ ಮಾಡ್ಕೋಬೇಡ್ರಿ, ಯಾರ ಮನಸ್ಸು ನೋಯಿಸ್ಬೇಡ್ರಿ. ಒಂದು ಮನಸ್ಸು, ನಂದು ಮನಸ್ಸು ಒಂದ, ನಿಮ್ದು ಮನಸ್ಸು ಒಂದ, ನನ್ನ ಮನಸ್ಸು ನೋಯ್ತಪ್ಪ ಅಂದ್ರೆ ಶಾಪ್ ಆಗಿ ಕಾಡ್ತದ ನಿಮ್ಗೆ. ಶಾಪ್ ಆಗಿ ಕಾಡ್ತಾವೋ ಗೊತ್ತದಲ್ಲ. ಶಾಪ ಹಾಕ್ತಾರ. ಕಿತ್ತೂರು ಅರಸಿಗೆ ಮಕ್ಕಳಾಗದಿರಲಿ, ಮಕ್ಕಳಾಗಲಿಲ್ಲ ಅವ್ರಿಗೆ. ಮೈಸೂರು ಅರಸಿಗೆ ಮಕ್ಕಳಾಗದಿರಲಿ, ಮೈಸೂರು ಅರಸಿಗೆ ಮಕ್ಕಳಾಗದೇ ಇರಲಿ. ಮಾತಂಗಿ ಮಡುವಾಗಲಿ, ತಲಕಾಡು ಮರುಳಾಗಲಿ ಶಾಪ ಕೊಟ್ಟರು ಹಂಗಾದವ. ಈಗ ಅವು ಸಮುದ್ರದಾಗ ಇಲ್ಲ ತಲಕಾಡು. ತಲಕಾಡ್ನ್ಯಾಗ 16,000 ಎಕರೆ ಭೂಮಿ ಉಸ್ಗದ ಸಮುದ್ರದಾಗ ಅಡ್ಡಾಡಂಗಾಗ್ತದ. ಯಾಕಂತ ಕೇಳಿದ್ರೆ ಶಾಪ ಅಂತಾರ ಅವರು. ಮೈಸೂರು ಅರಸರಿಗೆ ಇದುವರೆಗೆ ಮಕ್ಕಳಾಗಿಲ್ಲ, ದತ್ತಕ್ಕೆ ತಗೊಂಡು ಬಂದ ಮಕ್ಕಳಾಗ್ಯಾವ. ಆ ದತ್ತಕ್ಕೆ ಮಕ್ಕಳಿಗೆ ಮಕ್ಕಳಾಗ್ಯಾವ, ರಾಜವಂಶಸ್ಥರಿಗೆ ಮಕ್ಕಳೇ ಆಗಿಲ್ಲ. ನೊಂದ ಹೆಣ್ಣಿನ ಶಾಪ ತಟ್ಟಿಬಿಟ್ಟದ ಅವ್ರಿಗೆ. ಮೈಸೂರು ಅರಸಿಗೆ ಮಕ್ಕಳು ಆಗದೇ ಇರಲಿ, ಮಾತಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಎಂಥ ಶಾಪವು. ಮತ್ತೆ ನಿಮಗೂ ಶಾಪ ಕೊಟ್ಟವರು ಅದಾರ. ಅವ್ರದ್ದು ಏನೂ ತಪ್ಪಿರದೇ ಹೋದ್ರು ಸಹಿತ ನೀವು ಸಸಿ ಕಾಡ್ತಿರಲ್ಲ, ಸಸಿ ಒಳಗಳು ಶಾಪ ಕೊಡ್ತಾವೆ ನಿಮಗೆ. ನಮ್ಮ ಅತ್ತಿ ಕಾಳು ಮುರಿದು ಹೋಗಲಿ, ಶಟದ ಬೀಡಿ ಲಕ್ಕ ಹೊಡಿಲಿ, ತಾಡ್ತದದು, ಗ್ಯಾರಂಟಿ ತಾಗ್ತದ. ಇರ್ಲಿಕ್ಕೆ ಆಗತ್ತೇನು? ಆದ್ರೆ ನೀವು ಇರುವುದಿಲ್ಲ, ಭಾಳ ಮಂಡದ್ರಿ ನೀವು. ನಾ ಇಟ್ಟು ಹೇಳಿದ್ಕೊಂಡು ನೀವು ಉದ್ಧಾರ ಆಗೋದಿಲ್ಲ ಬರ್ತೈತೆ ನನಗೆ ಅನೇ ಬಾರ. ನಾ ಇಟ್ಟು ಹೇಳಿದ್ಕೊಂಡು ನೀವೇನು ಉದ್ಧಾರಕ್ಕೆ ಬಂದಿದ್ರಿ, ನೀವು ಭಾಳ ಕೆಟ್ಟದ್ರಿ ನೀವು. ಈ ಸುಮ್ಮನೆ ನಾನು ಮುಂದೆ ಹಿಂಗೆ ಕೂತೀರಿ ನಾಟಕ ಮಾಡ್ಕೊಂತ. ನಿಮ್ಮೊಳಗೆ ಸಿಟ್ಟದ, ಶಡುವದ, ದ್ವೇಷದ ಎಲ್ಲದ ಬರಬ್ರಿಯಲ್ಲಿ ಕೃಷ್ಣ ಅದಕ್ಕೆ ಕಾಡ್ತಾವ ಗೊತ್ತದ. ಇನ್ನೊಂದು, ನಿಮ್ಮ ಮನ್ಯಾಗ ಪೂಜೆ ಪುನಸ್ಕಾರ ಆಗಲಿ, ಗುರುಗಳನ್ನ ಕರೆಸ್ರಿ. ಬಂದಾರನ ಗುರುಗಳು ನಿಮ್ಮ ಮನೆಗೆ ಕರೆಸ್ತೀರೇನು? ಅವ್ರು ಪೂಜೆ ಮಾಡ್ಕೋರಿ. ನಿಮ್ಮ ಮಕ್ಕಳನ್ನ ಕರೆಸಿ, ಊರಿಗೆ ಹೋಗಿದ್ರು ಸಹಿತ ಅವ್ರ ಮುಂದೆ ನಿಂದ್ರಿಸಿ ಪೂಜೆ ಮಾಡ್ಕೊಡ್ರಿ. ಪಾದ ಪೂಜೆ ಮಾಡ್ಕೊರಿ ಗುರುಗಳದು. ಸತ್ಯನಾರಾಯಣ ಪೂಜೆ ಮಾಡಿಸ್ರಿ. ಮನಸ್ಸಿರಲಿ ಬಿಡ್ಲಿ ನಿಮ್ಗೆ. ವರಶಂಕರ ಪೂಜೆ ಮಾಡಿಸ್ರಿ, ಲಕ್ಷ್ಮೀ ಪೂಜೆ ಮಾಡ್ರಿ, ಗಣಪತಿ ಪೂಜೆ ಮಾಡ್ರಿ. ಪೂಜೆ ಮಾಡೋದು ಕಲಿಸ್ರಿ ಮಕ್ಕಳಿಗೆ. ದೇವ್ರ ಬಗ್ಗೆ ಒಲವು ಭಕ್ತಿ ಮಾಡೋದು ಕಲಿಸ್ರಿ. ಎಲ್ಲಿ ಹೋದಲ್ಲಿ ನಮಸ್ಕಾರ ಮಾಡೋದು ಕಲೀರಿ. ನಿಮ್ಗೆ ಯಾರು ನಮಸ್ಕಾರ ಮಾಡ್ತಾರೆ? ಈಗ ಯಾರು ನಮಸ್ಕಾರ ಮಾಡ್ತಾರೆ ನಿಮ್ಗೆ? ಒಬ್ರು ನಮಸ್ಕಾರ ಮಾಡ್ತಾರೆ ಮಕ್ಕಳು. ಹೋಗ್ಬಿಟ್ಟತ್ತ. ನಾನು ನಮ್ಮ ಅಪ್ಪಗೆ ಕಾಲು ಒತ್ತಿದ್ದೆ, ನಮ್ಮ ಅಜ್ಜಗ ನಮ್ಮ ಅಪ್ಪ ಕಾಲು ಒತ್ತಿದ್ದ. ನಮ್ಮ ಅಜ್ಜಗ ನಮ್ಮ ಅಪ್ಪ ಕಾಲು ಒತ್ತೋದನ್ನ, ಅವನ ಕಾಲು ತಿಕ್ಕೋದನ್ನ, ಅವ್ರನ್ನ ನೆಚ್ಚಿ ರಾತ್ರಿ ಮಕ್ಕಳ ನಮ್ಮ ಅಜ್ಜಗೆ 1 ತಾಸು ಗಟ್ಟಲೆ ತಿಕ್ತಿದ್ರು ನಮ್ಮ ಅಪ್ಪ. ಅದನ್ನ ನಾವು ನೋಡ್ತಿದ್ದೀವಿ. ನಮ್ಮ ಇದ್ರಾಗ ಹಸಿರಾಗಿ ಉಳಿತದು. ಮುಂದೆ ನಮ್ಮ ಅಪ್ಪನ ಕಾಲು ನಾವು ತಿಕ್ತಿದ್ದೀವಿ, ಒತ್ತಿದ್ದೀವಿ, ತುಳಿತಿದ್ದೀವಿ. ಅಪ್ಪನ ಕಾಲು ನಾವು. ನನ್ನ ಮಕ್ಕಳು ನೋಡಿದ್ರು. ಡಾಕ್ಟರ್ ದೀಪಕ್ ನಮಗೆ ಇನ್ನಾದರೂ ಒಂದೇ ಒಂದು ದಿವಸ ತಪ್ಪಿಸಿಲ್ಲ. ಅವ ಹೆಂಗಿದ್ರು ದಿನ ನಾವು ಕಾಲು ಒತ್ತೆ ಮಕ್ಕಂತ ನಮ್ದು. ಈಗ ಇನ್ನೂ ತನಕ ಅವಾಗ 44 ವಯಸ್ಸು, 45 ವಯಸ್ಸು ಅವಾಗ. ಯಾವಾಗ ಅವ್ನು ತಿಳೋಕೆ ಬಂದದ್ದು, ಡಾಕ್ಟರ್ ಆಗಿ ಬಂದ, ಇಲ್ಲಿ ಬಂದು ಕಲಿವಾದ ಬಿಡ್ರಿ. ಬಂದ ಮೇಲೆ ಒಂದೇ ಒಂದು ದಿವಸ ತಪ್ಪಿಸೋದಿಲ್ಲ. ನನ್ನ ಮಗ ಇಂಜಿನಿಯರ್ ಅದನ್ನ ಕೆನಡಾದಾಗ. ಅವ ಬಂದ್ರೆ ಅವನು ತಾಸುಗಟ್ಟಲೆ ಕಾಲು ಓದ್ತಾರ. ಇದನ್ನ ನನ್ನ ಮೊಮ್ಮಕ್ಕಳು ನೋಡಕ್ ಹಾಕ್ತಾರ. ಅವ್ರ ಅಪ್ಪನ ಕಾಲ ಅವ್ರು ಓದ್ತಾರ, ನನ್ನ ಕಾಲು ಓದ್ತಾರ, ಅವ್ರ ಅಪ್ಪನ ಕಾಲ ಅವರು ಓದ್ತಾಕೈತಾರ. ಇದು ಪರಂಪರೆ. ಯಾರು ಹೇಳಿದ್ರೇನು? ನಮ್ಮ ಅಪ್ಪಗೆ ಯಾರು ಹೇಳಿಲ್ಲ, ನನಗೆ ಯಾರು ಹೇಳಿಲ್ಲ ನೀವು ಅಪ್ಪನ ಕಾಲು ಹೊತ್ತು ತಿಕ್ಕೊಂಡು. ನಾನು ಡಾಕ್ಟರ್ ದೀಪಕ್ಗೆ ಯಾರು ಹೇಳಿಲ್ಲ ಕಾಲು. ಸಹಜವಾಗಿ ನಡೀಬೇಕಾಗಿದ್ದು ಅಸಹಜತೆ ಪದ್ಧತಿಗ. ಒಬ್ಬರಲ್ಲಿ ನಮಸ್ಕಾರ ಮಾಡ್ತಾರೆ ನಿಮಗೆ? ಅಂತ ತುಂಬಿದ ಮನೆ ಟಿವಿ ನೋಡ್ಕೊಂಡು ಕೂತಿರ್ತೀರಿ. ಮಕ್ಕಳು ಅಡ್ಡಾಡ್ತಿರ್ತಾರ, ಮೊಮ್ಮಕ್ಕಳು ಅಡ್ಡಾಡ್ತಿರ್ತಾರ, ಕಾಲು ಬಡಿಸ್ಕೊಂತ ಅಡ್ಡಾಡ್ತಾರ, ಕಾಲು ಬಡಿತಾವ, ಒದಿತಾರ, ಇದು ಮಾಡ್ತಾರ. ಒಬ್ಬರಲ್ಲಿ ನಮಸ್ಕಾರ ಮಾಡ್ತಾರ?
ನಿಮ್ಮ ಪುಣ್ಯ ಚಲೋ ಇತ್ತಪ್ಪ ಅಂತಂದ್ರೆ ನಿಮ್ಮ ಪುಣ್ಯ ಚಲೋ ಇತ್ತು ಅಂತ ಟ್ವೀಟ್ ಮಾಡಿದ್ರು. ಇವತ್ತಿಗೂ ಮಕ್ಕಳು ಹೊರಗೆ ಹೋಗ್ಬೇಕಾತಪ್ಪ ಅಂತಂದ್ರೆ ಅವ್ವ ಹೋಗ್ಬರ್ತೀನಿ ಅಂತಾರ, ಅಪ್ಪ ಹೋಗ್ಬರ್ತೀನಿ ಅಂತಾರ. ಇದನ್ನ ಪರಿಪಾಠ ಹಾಕೊಳ್ಳಿ. ಮತ್ತು ಎಲ್ಲರೂ ಕೂಡಿ ಊಟ ಮಾಡ್ತಾರೆ. ಒಂದು ದಿವ್ಸ ಒಮ್ಮೆರ ದಿವ್ಸಕ್ಕೆ ಒಮ್ಮೆರ ರಾತ್ರಿ, ಯೂಸಲ್ಲಿ ರಾತ್ರಿ ಎಲ್ಲರೂ ಕೂಡಿ ಊಟ ಮಾಡ್ರಿ. ಇದರಿಂದ ಮನ್ಯಾಗ ಏನಾಗುತ್ತಪ್ಪ ಅಂದ್ರೆ ಸೌಹಾರ್ದಯುತ ವಾತಾವರಣ ಬೆಳಿತೈತಿ. ಏಟು ಉಳಿತು ಅವ್ನು ಉಳಿತನು, ಮುಂಜಾನೆ ಬರ್ತಾನ ಅವ ತಿಂದೋಕ್ಕನ, ಹಿಂದೈತು ಮುಂದೈತು ನೋಡೋದೇ ಇಲ್ಲ. ಹೆಂಗೆ ನಡೆದದ್ದು ನಮ್ಮ ಕುಟುಂಬ? ಚಲೋ ಆಗಿತ್ತಪ್ಪ ಅದು ಪೂರ ಖಾಲಿ ಮಾಡಿ ಹೋಗ್ತಾರ, ಮತ್ತೆ ಹಿಂದವ್ರು ಮತ್ತೆ ಮಾಡ್ಬೇಕು. ಕುಂತು ಅಷ್ಟರು ಕೂಡ ಹಂಚ್ಕೊಂಡು ತಿಂದಾಗ ಈಗ ನೋಡ್ತಾರ ಅವ್ರು ತಟ್ಟಿ, ಅಯ್ಯೋ ಸ್ವಲ್ಪ ಬಿಡಿಸ್ಕೊಂತಾರ. ಹಂಚ್ಕೊಂಡು ತಿನ್ನೋದು ಹೋಯ್ತು, ಕೂಡಿ ತಿನ್ನೋದು ಹೋಯ್ತು, ಕೂಡಿರೋದು ಹೋಯ್ತು. ಈಗೆಲ್ಲ. ಮೊದಲು 32 ಇದ್ದ ಮಂದಿ ಬೇರೆ ಸಣ್ಣಗ ಅವ್ರವ್ರ ಹೆಂಡ್ರನ್ನ ಕರ್ಕೊಂಡು ಮಕ್ಕಳು ಕರ್ಕೊಂಡು ಮತ್ತು 4 ಮಂದಿ ಉಳಿದ್ರು. ಮತ್ತು ಅವ್ರ ಮದುವೆ ಆಯ್ತು, ಅವ್ರು ಬೇರೆ ಆದರು. ಮತ್ತು ಒಬ್ಬರೇ ಬಂದ, ಇವು 4 ಮಕ್ಕಳಾದ್ರು, ಇವರು ಬೇರೆ ಆದರು, ಮಕ್ಕಳು ಬೇರೆ ಆದರು. ಹೆಂಡತಿ ಅವನು ಕೂಡ ಓಡಿ ಹೋದ್ರು, ಮತ್ತು ಒಬ್ಬನ ಹಗ್ಗ ಇವನ ಜೀವನ. ನಿಮ್ಮ ಕೂಡ ಯಾರದಾರ? ಬರುವಾಗ ಒಂಟಿ, ಹೋಗುವಾಗ ಒಂಟಿ. ಬರೋ ಮುಂದೆ ಒಂಟಿಯಾಗಿ ಬಂದು ಈಗ ಒಂಟಿಯಾಗಿ ಹೋಗ್ತೆ. ನಡಬರ್ಕ್ ಇವರೆಲ್ಲ ಟ್ರೈನ್ಯಾಗ ಮುಂದೆ ಹತ್ತಾರಲ್ಲ, ಹಾಗೆ ಬಂದರು. ಹೆಂಡತಿ ಬಂದ್ಲು, ಮಕ್ಕಳು ಬಂದರು, ಮತ್ತೆ ಹೋದರು. ನೀವೊಬ್ಬರೇ. ಈ ಸತ್ಯ ಗೊತ್ತಾಗ್ಬೇಕು ನಿಮಗೆ. ಇರ್ಲಿಕ್ಕಾದ್ರೆ ಶಾಕ್ ಆಗತ್ತೆ ನಿಮಗೆ, ದುಃಖ ಆಗ್ತದ. ದುಃಖ ಯಾಕಾಗ್ತದ ಈಗ ಗೊತ್ತಿಲ್ಲ ನಿಮಗೆ. ಜೀವನ ಅಂದ್ರೆ ಹಿಂಗ. ಮತ್ತು ಜೀವನ ನಾ ಏನು ಹೇಳಕತ್ತೀನಿ, ಟೈಮ್ ಪಾಸ್ ಮಾಡವ ಅಲ್ಲೇ ನಾನು. ಹಿಂಗೈತಿ ಜೀವನ. ತಿಳ್ಕೊರಿತು. ನಿಮ್ಮ ಬದುಕು ಸರಿ ಇರ್ಬೇಕು. ನಿಮ್ಮ ಕುಟುಂಬ ಅಲ್ರಿ, ನಿಮ್ಮ ಕುಟುಂಬ ಐತಿ. ನಿಮಗೆ ಯಾಕೆ ದುಃಖ ಬರುತ್ತಪ್ಪ? ಕುಟುಂಬದಾಗ ಛಿದ್ರಾಗಿರಿ ನೀವು. ಕುಟುಂಬದಾಗ ಒಬ್ರಿಗೆ ಬರ್ಕೊಂಡ್ರೆ ಸೇರಕ್ಕೆ ಆಗುದಿಲ್ಲ ನಿಮಗೆ. ನಿಮ್ಮ ಸಸಿದೊಂದು ಮುಖ, ನಿಮ್ದೊಂದು ಮುಖ, ಗಂಡದೊಂದು ಮುಖ, ಹೆಂಡತಿದೊಂದು ಮುಖ, ಮೊಮ್ಮಕ್ಕಳದೊಂದು, ನಿಮ್ಗೊಂದು. ಹಿಂಗಾದ್ರೆ ಸುಖ ಇರುತ್ತೇನ್ರಿ? ಮತ್ತೆ ಅದನ್ನ ರಿಪೇರಿ ಹ್ಯಾಂಗೆ ಮಾಡ್ಕೊಂತೀರಿ ನೀವು? ಯಾವಾಗ ಕೂಡಿ ಬದುಕ್ತೀರಿ? ಯಾವಾಗ ಎಲ್ಲರೂ ಕೂಡಿ ಚಂದ ನಕ್ಕೊಂತ ಕೂಡ್ತೀರಿ? ಅದಕ್ಕೆ ಎಲ್ಲರೂ ಕೂಡಿ ಪೂಜೆ ಮಾಡ್ರಿ, ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಕೂಡಿ ಗುರುಗಳು ಕಳಿಸ್ರಿ, ಅವ್ರ ಪೂಜೆ ಮಾಡ್ರಿ. ಸಣ್ಣ ಸಂಸ್ಕಾರ ಬೆಳಿತೈತಿ. ಮಾಡ್ತೀರೇನು? ಮಾಡ್ತೀರಿ? ಹ್ಞೂ ಅಂತೀರಿ. ನಿಮ್ಮ ಗುರುಗಳು ಕರೆಸ್ಕೋರಿ. ಎಷ್ಟು ಜನ ಮಹಾರಾಷ್ಟ್ರದಾಗ ನಮ್ಮ ಬಗ್ಗೆ ಭಯಂಕರ, ನಾ ದೇವರು ಅವ್ರ ಪಾಲಿಗೆ. ಇಲ್ಲೊಂದು ಫೋಟೋ ಅದ, ಕನಿಷ್ಠ 6 ಲಕ್ಷ ಫೋಟೋ ಬಾರ್ಯಾವ. ಎಲ್ಲ ಪ್ರತಿಯೊಬ್ಬರ ಮನ್ಯಾಗ ನನ್ನ ಫೋಟೋ ಅದಾವ. ಫೋಟೋದ ಮುಂದೆ ಕುಂತು ಪೂಜೆ ಮಾಡ್ತಾರೆ. ಮನ್ಯಾನ ಮಂದಿ ಎಲ್ಲರೂ ಕೂಡಿ ಭಜನೆ ಮಾಡ್ತಾರ. ಅವ್ರಂತಾರ ಸಾಯಂಕಾಲ ಒಟ್ಟರು ಕುಡ್ಕೊಂಡು 10 ನಿಮಿಷ ಭಜನೆ ಮಾಡ್ತಾರೆ ಗುರುಗಳು ನಿಮ್ಮ ಫೋಟೋದ ಮುಂದೆ. ಗುರುಪೂರ್ಣಿಮೆ ಬಂದಾಗ ನಿಮ್ಮ ಫೋಟೋಕ್ಕೆ ಪೂಜೆ ಮಾಡಿ ಗುರುಪೂರ್ಣಿಮೆ ಆಚರಣೆ ಮಾಡ್ತೀವಿ ಗುರುಗಳು. ಎಲ್ಲರೂ ಈಗ ನಾವು ಹೋದ್ರಪ್ಪ ಅಂದ್ರೆ ಇಡೀ ಓಣಿ ತುಂಬ ದೀಪ ಹಚ್ತಾರ. ಮಕ್ಕಳು, ಮೊಮ್ಮಕ್ಕಳು, ಸಸ್ತೆಯವರು ಎಲ್ಲರೂ ಬರ್ತಾರೆ. ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಎಷ್ಟು ಖುಷಿ ಅನ್ನಿಸ್ತದ. ಒಬ್ಬ ಗುರು ನಿಮಿತ್ತ. ನನ್ನಲ್ಲಿ ದೈವತ್ವ ಅದ ಇಲ್ಲಿ ಗೊತ್ತಿಲ್ಲ, ನನ್ನಲ್ಲಿ ಶಕ್ತಿ ಅದನೋ ಗೊತ್ತಿಲ್ಲ, ಬಟ್ ಅವ್ರನ್ನ ನಾನು ನಂಬ್ಯಾರ. ಹೌದಾ? ಅವ್ರು ಪೂಜೆ ಮಾಡ್ತಾರೆ, ಗುರುಪಾದ ಪೂಜೆ. ಹಿಂಗೆ ಆಗಬೇಕು. ಸಣ್ಣಗ ನೀವು ತಾಯಂದಿರು, ತಂದೆಯರು, ನಿಮ್ಮೊಳಗೂ ದೈವತ್ವದಂದು ಮಕ್ಕಳಿಗೆ ಗೊತ್ತಾಗಬೇಕು. ಇವರು ನನ್ನ ಜನ್ಮ ಕೊಡ ತಂದೆ ಅಂತ ಗೊತ್ತಾಗಬೇಕು. ನನ್ನನ್ನು ಹಡದ ಪವಿತ್ರ ಜೀವ ಅಂತ ಗೊತ್ತಾಗಬೇಕು. ಆ ಜೀವ ಹೋಗ್ಬಿಟ್ಟತಿ. ಈಗ ಅದು ಹೋಗ್ಬಿಟ್ಟತ್ರಿ. ಬರೇ ಸಣ್ಣ 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 ಇದಕ್ಕೆ ನೀವು ನನಗೆ ಕೂಡ ಒಂದು ವಾರ ಇರಬೇಕಾರೆ, ಒಂದೇ ಒಂದು ವಾರ ನನ್ನ ಮಗಳು ಕುಂತ್ಬಿಡ್ರಿ. ಹೆಂಗೆ ಫೋನ್ ಬರ್ತಾವ, ಎಂಥ ಫೋನ್ ಬರ್ತಾವ, ಅವ್ರು ಏನು ಮಾತಾಡ್ತಾರೆ ತಿಳ್ಕೊಂಡ್ರೆ ಯಪ್ಪೋ ಅಂತಂತೀರಿ ನೀವು. ನಂದ ಚಲೋ ಬಿಡು, ಇವ್ರಿಗೆ 3 ಮುಂದೆ ಅಂತೀರಿ ನೀವು. ಅಷ್ಟು ದುಃಖ ತೊಡ್ಕೊಂತವ್ರು ಅವ್ರು ಬಂದು. ಗೊತ್ತಾ? ನಿಮಗೂ ದುಃಖ ಅದ, ಎಲ್ಲರಿಗೂ ದುಃಖ ಅದ. ಬಟ್ ದುಃಖ ಶಮನಕ್ಕೆ ಏನು ಮಾಡಿರಲ್ಲ. ಈ ದುಃಖದಿಂದಾಗಿ ನಿಮಗೆ ಈ ನೋವು ಬಂದದ.
ನೋವು ಸುಮ್ಮನೆ ಬಂದಿಲ್ಲದು, ನಿಮ್ಗೊಂದು ಒತ್ತಡ ಅದು. ಒಳಗೆ ನೀವು ಬದುಕೋ ರೀತಿ ಹಿಡಿಸ್ತಾ ಇಲ್ಲ, ಮನ್ಯಾಗ ಪ್ರೀತಿಯುತ ವಾತಾವರಣ ಇಲ್ಲ, ಇದು ನಿಮಗೆ ನೋವಾಗ್ಬಿಟ್ಟದ. ಮತ್ತೆ ಹೆಂಗ್ ಮಾಡಬೇಕು ಗೊತ್ತಿಲ್ಲ, ಒತ್ತಡ ಕ್ರಿಯೇಟ್ ಆಗ್ಯದ. ಈ ಒತ್ತಡದಿಂದ ಮೊಣಕಾಲು ನೋವು ಬಂತು, ಸೊಂಟ ನೋವು ಬಂತು, ತಲೆನೋವು ಬಂತು, ಎಲ್ಲ ನೋವುಗಳು ಬಂದಾವ. ಒತ್ತಡಕ್ಕೆ ನೋವೇ ಬರೋದದು, ಮತ್ತೇನಿಲ್ಲ. ಅತಿ ಒತ್ತಡ ಶುರು ಆತಪ್ಪ ಅಂದ್ರೆ ಕ್ಯಾನ್ಸರ್ ಮುಗೀತು. ನೀವೇನು ಸಿಗರೇಟ್ ಸೇದೋದಿಲ್ಲ, ನೀವೇನು ಬೀಡಿ ಸೇದೋದಿಲ್ಲ, ನೀವು ಕಿಮಾಮ್ ತಿನ್ನೋದ್ರೆ ಹೆಣ್ಮಕ್ಳು, ನಿಮ್ಗೆ ಯಾಕೆ ಸ್ತನ ಕ್ಯಾನ್ಸರ್ ಬರ್ತದೆ, ಪ್ರೊಸ್ಟೇಟ್ ಕ್ಯಾನ್ಸರ್ ಬರ್ತದೆ, ಹಾಂ ಎಲ್ಲ ಕ್ಯಾನ್ಸರ್ ಬರ್ತಾವ. ಇವ್ರೇನಾದ್ರು ಕುಡಿತಾರ, ತಿಂತಾರ, ನಿಮಗೇನಾಗಿದೆ ದಾಡಿ? ಯಾಕೆ ಬರ್ಬೇಕು ಕ್ಯಾನ್ಸರ್? ಯಾಕೆ ಬರ್ತದಪ್ಪ ಅಂದ್ರೆ ಒತ್ತಡ. ಗಂಡ ಮಾತಾಡವಲ್ಲ, ಒತ್ತಡ. ಮಕ್ಕಳು ಮಾತು ಕೇಳವಲ್ರು, ಒತ್ತಡ. ವ್ಯವಹಾರ ಲಾಸ್ ಆಗಿಬಿಡುತ್ತು, ಒತ್ತಡ. ಏನು ಮಾಡ್ಬೇಕು ಗೊತ್ತೇ ಆಗ್ತಾ ಇಲ್ಲ. ಇಂಥ ಒತ್ತಡದ ಮಧ್ಯೆ ಸಿಕ್ಕು ಒದ್ದಾಡಕತ್ತೀರಿ. ಯಾಕಪ್ಪ ಅಂತಂದ್ರೆ ಮತ್ತೊಂದು ಕಾರಣ, ದೇವರನ್ನ ಮರ್ತೀರಿ ನೀವು. ದೇವರನ್ನ ಮರ್ತೀರಿ ನೀವು. ದೇವರನ್ನ ಮರೆತುದೇ ಇವತ್ತಿನ ಎಲ್ಲ ನೋವುಗಳಿಗೆ ಕಾರಣದು. ಈ ಸತ್ಯವನ್ನು ತಿಳ್ಕೊಂಡು ಬಾಳೆ ಮಾಡ್ರಿ, ನಿಮ್ಮ ಬದುಕು ಖಂಡಿತವಾಗಿಯೂ ಬದಲಾಗ್ತದೆ, ಸಹನೀಯ ಆಗ್ತದೆ, ಟಾಲರೇಬಲ್ ಆಗ್ತದೆ. ಮಾಡ್ತೀರಾ? ಮತ್ತೆ ಕೂಡೋಣ, ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ನಾಳೆಗೆ ನಾನು ಊರಲ್ಲಿ ಇರೋದಿಲ್ಲ, ನಾಳೆ ಒಂದು ದಿವಸ ಕ್ಯಾಪ್, ಮತ್ತು ಶನಿವಾರ ರವಿವಾರ ಸಾಯಂಕಾಲ. ಆದಷ್ಟು ಸರಿಯಾದ ಸಮಯಕ್ಕೆ ಬನ್ನಿ. ನೀವು ಒಂದು ಕಮಿಟ್ಮೆಂಟ್ ಮಾಡ್ಕೋರಿ. ಗುರುಗಳ 7 ಆಗೋದಿಲ್ಲ, 8 ಗಂಟೆ ಕೊಡೋರಿ. 8 ಗಂಟೆ ಕರೆಕ್ಟ್ ಇರಬೇಕು. 8 ಗಂಟೆ ಕರೆಕ್ಟ್ ಬರಬೇಕು. ಇವತ್ತು ನಮ್ಗೆ 10